ಬೆಂಗಳೂರು ಫಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಸಿಲಿಕಾನ್ ಸಿಟಿಯಲ್ಲಿ ಜಾತ್ರೆ ಮೇಳಗಳಿಗೇನು ಕಮ್ಮಿ ಇಲ್ಲ ಬಿಡಿ. ಒಂದಲ್ಲ ಒಂದು ವಿಶೇಷಗಳಲ್ಲಿ ಜನ ವೀಕೆಂಡ್ ಎಂಜಾಯ್ ಮಾಡ್ತಾರೆ. ಅಂಥವರಿಗೆ ಇವತ್ತಿನಿಂದ ಇನ್ನೊಂದು ಸಿಹಿ ಸುದ್ದಿ. ಅದೇನೆಂದ್ರೆ ಇಂದಿನಿಂದ 3 ತಿಂಗಳ ಕಾಲ ಹಣ್ಣಿನ ಮೇಳ ಆರಂಭವಾಗಿದೆ. ಥಾಮ್ಸನ್ ಸೀಡ್ಲೆಸ್, ತಾಜಾ ಗಣೇಶ, ರೆಡ್ ದ್ರಾಕ್ಷಿ, ವಾಹ್, ನೋಡ್ತಾ ನಿಂತ್ರೆ ಬಾಯಲ್ಲಿ ನೀರೂರಿಸುತ್ತೆ. ಒಮ್ಮೆ ಟೇಸ್ಟ್ ನೋಡೋಣ ಅನ್ಸುತ್ತೆ. ಇವಿಷ್ಟೇ ಅಲ್ಲ, ಆಫ್ರಿಕನ್ ತಳಿಯ ರೆಡ್ ಗ್ಲೋಬ್, ಬ್ಲಾಕ್ ಗ್ಲೋಬ್ ಜೊತೆಗೆ ಶುಗರ್ ಬೇಬಿ, ಕಿರಣ್ ಕಲ್ಲಂಗಡಿ ಕೂಡ ಗ್ರಾಹಕರು ಬಾಯಿ ಚಪ್ಪರಿಸುವಂತೆ ಮಾಡ್ತಿವೆ. ಅಂದಹಾಗೆ ಇದೆಲ್ಲ ಕಾಣಸಿಗೋದು ದ್ರಾಕ್ಷಿ ಹಾಗೂ ಕಲ್ಲಂಗಡಿ ಮೇಳದಲ್ಲಿ. ನಗರದ 298 ಹಾಪ್ಕಾಮ್ಸ್ ಮಳಿಗೆಗಳಲ್ಲಿ ಇಂದಿನಿಂದ ಮೇಳ ಶುರುವಾಗಿದೆ. ಹಡ್ಸನ್ ವೃತ್ತದ ಬಳಿಯ ಹಾಪ್ಕಾಮ್ಸ್ ಮಳಿಗೆಯಲ್ಲಿ ತೋಟಗಾರಿಕಾ ಸಚಿವ ಎಸ್.ಎ. ರವೀಂದ್ರನಾಥ್ ಮೇಳಕ್ಕೆ ಚಾಲನೆ ನೀಡಿದರು. ಬೆಂಗಳೂರಲ್ಲಿ ಮಾರಾಟ ಮಾಡಿ ರೈತರಿಗೂ ಸಹ ಒಳ್ಳೆಯ ಬೆಲೆ ಕೊಡಿಸ್ತಕ್ಕಂಥದ್ದು ಮಾಡೋ ಜೊತೆಗೆ ಗ್ರಾಹಕರಿಗೂ ಸಹ ಒಳ್ಳೆಯ ಹಣ್ಣುಗಳನ್ನು, ಒಳ್ಳೆಯ ಮಾಲನ್ನು ಸಿಗೋವಂಥ ರೀತಿಯಾಗಿ ಸೀಸನ್ಗೆ ಉತ್ತಮವಾದ ಬೆಲೆಗೆ ಮಾರಾಟ ಮಾಡಿಸಿ ನಮ್ಮ ರೈತರಿಗೆ ತುಂಬ ಅನುಕೂಲ ಮಾಡಿಕೊಡ್ತಾರೆ. ಇದು ಒಳ್ಳೆಯ ಒಂದು ಕೆಲಸ. ಶೇಕಡಾ 10% ರಿಯಾಯಿತಿ ದರದಲ್ಲಿ ದ್ರಾಕ್ಷಿ, ಕಲ್ಲಂಗಡಿ ಮಾರಾಟವಾಗ್ತಿದೆ. 30 ಕಡೆಗಳಲ್ಲಿ ಸಂಚಾರಿ ಮಾರಾಟ ಮಳಿಗೆಗಳು ಕೂಡ ಗ್ರಾಹಕರ ಗಮನ ಸೆಳೆಯುತ್ತಿವೆ. ಮಾರ್ಕೆಟ್ ರೇಟ್ಗಿಂತ ನಾವು ನೇರವಾಗಿ ರೈತರಿಂದ ಖರೀದಿ ಮಾಡೋದ್ರಿಂದ 1 ಅಥವಾ 2 ರೂಪಾಯಿ ಕೆಜಿಗೆ ನಾವು ರೈತರಿಗೆ ನೇರವಾಗಿ ಜಾಸ್ತಿಯನ್ನು ಕೊಟ್ಟು ಅದರ ಮೇಲೆ ಲಾಭಾಂಶವನ್ನು ಇಟ್ಕೊಂಡು ಗ್ರಾಹಕರಿಗೆ 10% ರಿಯಾಯಿತಿ ದರದಲ್ಲಿ ನಾವು ದ್ರಾಕ್ಷಿ, ಒಣದ್ರಾಕ್ಷಿ ಮತ್ತು ಕಲ್ಲಂಗಡಿಯನ್ನು ನಾವು ಮಾರಾಟ ಮಾಡಲಿಕ್ಕೆ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ಇಂದಿನಿಂದ 3 ತಿಂಗಳ ಕಾಲ ಮೇಳ ನಡೆಯುತ್ತಿದೆ. ಅಷ್ಟರಲ್ಲಿ ನೀವು ಒಮ್ಮೆ ವೆರೈಟಿ ದ್ರಾಕ್ಷಿಗಳ ಟೇಸ್ಟ್ ನೋಡಿ ಬನ್ನಿ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ಮಮತಾ ಮರಧಾಳೆ, ಸುವರ್ಣ ನ್ಯೂಸ್. ರಿಯಲ್ ಸ್ಟಾರ್ ಉಪೇಂದ್ರ ಏನೇ ಮಾಡಿದ್ರು ಡಿಫರೆಂಟ್. ಹೊಸತನದಲ್ಲಿ ತಾವು ಎತ್ತಿದ ಕೈ ಅನ್ನೋದನ್ನ ಟೋಪಿವಾಲಾ ಚಿತ್ರದ ಆಡಿಯೋ ಸಿಡಿ ಬಿಡುಗಡೆ ಮಾಡುವ ಮೂಲಕ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಗಾಂಧಿನಗರದ ಅಣ್ಣಮ್ಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಅಲ್ಲಿಯೇ ಆಡಿಯೋ ಸಿಡಿ ಬಿಡುಗಡೆ ಮಾಡಿದ್ರು. ನಟಿ ಮೈತ್ರಿ, ನಿರ್ದೇಶಕ ಶ್ರೀನಿ, ನಿರ್ಮಾಪಕ ಶ್ರೀಕಾಂತ್ ಮತ್ತಿತರರು ಹಾಜರಿದ್ದರು. ಉಪ್ಪಿ ದೇವಸ್ಥಾನಕ್ಕೆ ಬರ್ತಾರೆಂಬ ಸುದ್ದಿ ತಿಳಿದ ಜನರು ಬೆಳಿಗ್ಗೆಯೇ ಜಮಾಯಿಸಿದ್ರು. ದಿನವೂ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳಿಗೂ ಇವತ್ತು ಉಪ್ಪಿ ದರ್ಶನವಾಯಿತು. ಹೀಗಾಗಿ ದೇವಾಲಯ ಆವರಣದಲ್ಲಿ ನೂಕುನುಗ್ಗಲು ಉಂಟಾಯಿತು. ವೀರಪ್ಪನ್ ಹೆಸರು ಕೇಳಿದ್ರೆ ಸಾಕು, ಆತನ ಒಂದೊಂದು ಕುಕೃತ್ಯವೂ ಕಣ್ಮುಂದೆ ಬರುತ್ತೆ. ವೀರಪ್ಪನ್ ಈಗ ಮತ್ತೆ ತೆರೆ ಮೇಲೆ ಅಟ್ಟಹಾಸ ಮೆರೆಯಲು ಬರ್ತಿದ್ದಾನೆ. ವಿಪರ್ಯಾಸ ಅಂದ್ರೆ ಈ ಕಿಲ್ಲರ್ ಕಳ್ಳ ಪ್ರೇಮಿಗಳ ದಿನದಂದೇ ಅಟ್ಟಹಾಸ ತೋರಲು ಬರ್ತಾ ಇರೋದು. ಈ ವೀರಪ್ಪನ್ನ ಅಟ್ಟಹಾಸದ ಕಥೆಯನ್ನ ಕೇಳ್ತಾ ಇವತ್ತಿನ ಬೆಂಗಳೂರು ಫಸ್ಟ್ ಮುಗಿಸೋಣ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.